Good morning to all. Welcome to Karnataka LMS e-content. I am Nagavani, NV. Today's class, let's know about Chapter 22, Book 2, Hard Times, written by Charles Dickens, prescribed by the University of Mysore to the second year B.A-Optional English for semester CBCS 2020-2022. The title of the paper is Victorian Fiction. Fading away. The mysterious old woman meets Stephen again. ಕಳೆದ ಚಾಪ್ಟ್ರಲ್ಲಿ ಭೇಟಿಯಾಗಿದ್ದಲ್ಲ ಅವಳು ವೃದ್ಧ ಮಹಿಳೆ ಮತ್ತೆ ಸ್ಟೀಫನ್ನ ಭೇಟಿ ಆಗ್ತಾಳೆ. ಲೂಯಿಸಾ ವಿಸಿಟ್ ಸ್ಟೀಫನ್ ಮನೆಗೆ ಹೋಗ್ತಾಳೆ ಲೂಯಿಸಾ. ಟಾಮ್ಸ್ ಅಸೈನ್ಮೆಂಟ್ ಆಫ್ ವರ್ಕ್ ಟು ಸ್ಟೀಫನ್ಗಂತ ಕೆಲಸ ವಹಿಸ್ತಾನೆ. ಆ್ಯಂಡ್ ಸ್ಟೀಫನ್ಸ್ ಡಿಪಾರ್ಚರ್ ಫ್ರಮ್ ಸ್ಟೀಫನ್ ಟೌನಿಂದ ಡಿಪಾರ್ಚರ್ ಆಗ್ತಾನೆ. Coming out from Barnaby's home, Stephen is surprised to find Rachel waiting outside along with the mysterious old woman whom he had met previously. ಹಿಂದೆ ಭೇಟಿಯಾಗಿದ್ದಂತಹ ಆ ಓಲ್ಡ್ ವುಮನ್ ಜೊತೆ ರಚೇಲ್ ಆಚೆ ನಿಂತಿರೋದನ್ನು ಬಾಂಡಬೈ ಮನೆಯಿಂದ ಹೊರಬರುವಾಗ ನೋಡಿ ಆಶ್ಚರ್ಯವಾಗುತ್ತೆ ಸ್ಟೀಫನ್ಗೆ. ದ ಓಲ್ಡ್ ವುಮನ್ ಚಿಯರ್ಫುಲಿ ರಿಪ್ಲೈಸ್ ಟು ಹಿಸ್ ಕ್ವೈರಿ. ಅವ್ನು ಕೇಳ್ತಾನೆ ಓಲ್ಡ್ ವುಮನ್ಗೆ, ಏನು ಮತ್ತೆ ಇಲ್ಲಿ ನೀವು ಹೀಗೆ ಅದು ರಚೇಲ್ ಜೊತೆ ಅಂದಾಗ ಅವಳು ಹೇಳ್ತಾಳೆ, she has changed her visiting season and time because of shortness of breath. ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ಅಸ್ತಮ ಶುರುವಾಗ್ಬಿಡ್ತು, ಉಸಿರಾಟತ್ತಂದರೆ. ಅದಕ್ಕೆ ನಾನು ನಗರಕ್ಕೆ ಭೇಟಿ ಮಾಡುವ ಸಮಯ ಮತ್ತು ಋತುಮಾನವನ್ನು ಬದಲಾಯಿಸಿದ್ದೀನಿ ಅಂತ ಹೇಳ್ತಾಳೆ. ಆ್ಯಂಡ್ ಡಿವೈಡೆಡ್ ಹರ್ ಜರ್ನಿ ಇಂಟು 2 days. ಮುಂಚೆ ಎಲ್ಲ ಸಿಂಗಲ್ ಡೇಗೆ ಮಾಡ್ಕೊಂಡಿಲ್ಲ. ಒಂದೇ ದಿನ ನಡ್ಕೊಂಡು ಹೋಗ್ತಿಲ್ಲ. ಅದು 12 ಕಿಲೋಮೀಟ್ರ್ ದೂರ, ಎರಡೂ ಕಡೆಯಿಂದ 22 ಕಿಲೋಮೀಟ್ರು. ಆ್ಯಂಡ್ ಲಾಂಗ್ ಟ್ರೈನ್ ಜರ್ನಿ ಈಗ ಆಗಲ್ಲ. ಅದಕ್ಕೆ ನಾನು ಡಿವೈಡೆಡ್ ಮೈ ಜರ್ನಿ ಇಂಟು 2 days. ಆ್ಯಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟೇ ದೇರ್ ಅಟ್ ಟ್ರಾವೆಲರ್ಸ್ ಕಾಫಿ ಹೌಸಲ್ಲಿ ಉಳ್ಕೊಳ್ತೀನಿ. ಆ್ಯಂಡ್ ಗೋಸ್ ಬ್ಯಾಕ್ ಬೈ ಪಾರ್ಲಿಮೆಂಟ್ರಿ ಅಟ್ 6 in the morning. ಬೆಳಗ್ಗೆ ಪಾರ್ಲಿಮೆಂಟ್ರಿ ಟ್ರೈನ್ಗೆ ಹೊರಟೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. She has read about Mr. Barnaby's marriage in the newspaper and wanted to know his wife, where it was described as it looked grand and fine. ಪೇಪರ್ಲಿ ಬಾಂಡಬಿ ವಿವಾಹದ ಸುದ್ದಿಯನ್ನು ಓದಿರ್ತಾಳೆ. ಅಲ್ಲಿ ತುಂಬ ಗ್ರ್ಯಾಂಡ್ ಆ್ಯಂಡ್ ಫೈನ್ ಅಂತ ವಿವರಣೆ ಕೊಟ್ಟಿರ್ತಾರೆ. ಆ್ಯಂಡ್ ಶಿ ವಾಂಟೆಡ್ ಟು ಸಿ ಹೌ ಶಿ ಲುಕ್ಸ್, ಹಿಸ್ ವೈಫ್ ಲುಕ್ಸ್, ಆಸ್ ಶಿ ಹ್ಯಾಸ್ ಬಿನ್ ವೇಟಿಂಗ್ ಟು ಸಿ ಹರ್. ಮಿಸಸ್ ಬಾಂಡಬಿ ಆಚೆ ಬರ್ಬೋದು ಅಂತ ಕಾಯ್ತಾ ಇರಬೇಕಾದ್ರೆ ಶಿ ಹ್ಯಾಸ್ ಕಮ್ ಬೈ ರಚೇಲ್ನ ನೋಡ್ತಾಳೆ. ಆ್ಯಂಡ್ ಸ್ಪೋಕನ್ ಟು ಹರ್. ರಚೇಲ್ ಜೊತೆ ಯಾಕೆ ಮಾತಾಡಬೇಕು, ಅಪರಿಚಿತಳಲ್ವ ಅವಳು, ಬಿಕಾಸ್ ಹರ್ ಫೇಸ್ ಇಸ್ ಸೋ ಫ್ರೆಂಡ್ಲಿ. ರಚೇಲ್ ಜೊತೆ ಯಾಕೆ ಮಾತಾಡ್ತಾಳೆ ಅಂದರೆ ರಚೇಲ್ ಮುಖ ನೋಡ್ತಿದ್ದಂಗೆ ಶಿ ಈಸ್ ವೆರಿ ಫ್ರೆಂಡ್ಲಿ ಅಂತ ಅನಿಸ್ಬಿಡುತ್ತೆ. ಶಿ ಆಸ್ಕ್ಡ್ ಸ್ಟೀಫನ್ ಟು ಟೆಲ್ ಬ್ರೀಫ್ಲಿ ಅಬೌಟ್ ದ ವೈಫ್ ಆಫ್ ಬಾಂಡಬಿ ಹೆಂಡತಿ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳು ಅಂತ ಹೇಳ್ತಾಳೆ. ಶಿ ಇಸ್ ಡಿಲೈಟೆಡ್ ಟು ಹಿಯರ್ ದಟ್ ಮಿಸ್ ಬಾಂಡಬಿ ಈಸ್ ಯಂಗ್ ಆ್ಯಂಡ್ ಹ್ಯಾಂಡ್ಸಮ್ ಆ್ಯಂಡ್ ಸೈಸ್. ಖುಷಿ ಆಗುತ್ತೆ. ಮಿಸ್ ಬಾಂಡಬಿ ವೈಫ್ ಶಿ ಈಸ್ ವೆರಿ ಯಂಗ್ ಆ್ಯಂಡ್ ಹ್ಯಾಂಡ್ಸಮ್ ಅಂತ ಅವನು ಹೇಳ್ತಾನೆ. ಆ್ಯಂಡ್ ಐ ಕೋಟ್ ಅಂಡ್ ಅನ್ಕೋಟ್, ಶಿ ಸೇಸ್ ಆಸ್ ಬೋನಿ ಆಸ್ ಎ ರೋಸ್ ಆ್ಯಂಡ್ ವಾಟ್ ಎ ಹ್ಯಾಪಿ ವೈಫ್. ರೋಸ್ ಅಷ್ಟೇ ಚೆನ್ನಾಗಿದ್ದಾಳ, ವಾಟ್ ಎ ಹ್ಯಾಪಿ ವೈಫ್. ಮಿಸ್ ಬಾಂಡಬಿ ದ ನಂಬರ್ 1 ಇಂಡಸ್ಟ್ರಿಯಲಿಸ್ಟ್ ಆ್ಯಂಡ್ ಬ್ಯಾಂಕರ್ ಇನ್ ದ ಕಾಕ್ಟನ್. ಹೌ ಲಕ್ಕಿ ಶಿ ಈಸ್ ಟು ಬಿ ಹಿಸ್ ವೈಫ್ ಅಲ್ವಾ, ಬಿಕಾಸ್ ಶಿ ಈಸ್ ಹಿಸ್ ಮಾಸ್ಟರ್ಸ್ ವೈಫ್. ನಿಮ್ಮ ಯಜಮಾನ್ರ ಹೆಂಡತಿ ಅಲ್ಲ ಅವಳು. ಸ್ಟೀಫನ್ ರಿಪ್ಲೇಸ್ ದಟ್ ಈಸ್ ನೋ ಲಾಂಗರ್ ಮೈ ಮಾಸ್ಟರ್. ಅವ್ರು ನನಗೇನು ಯಜಮಾನ್ರಲ್ಲ. ರಚೇಲ್ ಇಫ್ ಹಿ ಹ್ಯಾಸ್ ಲೆಫ್ಟ್ ದ ಜಾಬ್, ಕ್ವಿಟ್ ದ ಜಾಬ್, ಕೆಲಸ ಬಿಟ್ಬಿಟ್ಯಾ. ಹಿ ರಿಪ್ಲೇಸ್ಡ್ ವೆದರ್ ಹಿ ಹ್ಯಾಸ್ ಲೆಫ್ಟ್ ಹಿಸ್ ವರ್ಕ್ ಆರ್ ವೆದರ್ ಹಿಸ್ ವರ್ಕ್ ಹ್ಯಾಸ್ ಲೆಫ್ಟ್ ಹಿಮ್. ಇಟ್ ಕಮ್ಸ್ ಟು ದ ಸೇಮ್. ನಾನು ಕೆಲಸ ಬಿಟ್ಟನ, ಕೆಲಸ ನನ್ನ ಬಿಡ್ತು, ಎರಡೂ ಒಂದೇ. ಹಿಸ್ ವರ್ಕ್ ಆ್ಯಂಡ್ ಹಿ ಆರ್ ಪಾರ್ಟೆಡ್. ನನ್ನ ಕೆಲಸ ಮತ್ತು ನಾನಿಬ್ಬರು ಪಾರ್ಟೆಡ್, ಬೇರೆ ಆಗಿಬಿಟ್ಟಿದ್ದೀವಿ. ಇಷ್ಟೇ ವುಡ್ ಹ್ಯಾವ್ ಬ್ರಾಟ್ ಟ್ರಬಲ್ ಅಪಾನ್ ಟ್ರಬಲ್. ಯಾಕೆ ಅಂದರೆ ನಾನು ಇನ್ನು ಉಳ್ಕೊಂಡಿದ್ರೆ ಇಟ್ ಮೈಟ್ ಹ್ಯಾವ್ ಬ್ರಾಟ್ ಟ್ರಬಲ್ ಅಪಾನ್ ಟ್ರಬಲ್. ತೊಂದರೆ ಮೇಲೂ ತೊಂದರೆ ಉಂಟು ಮಾಡಿಬಿಡ್ತಾಯಿತ್ತು. ಇಸ್ ಡಿಪಾರ್ಚರ್ ಈಸ್ ಅ ಕೈಂಡ್ನೆಸ್ ಟು ಹಿಮ್ ಅಂಡ್ ಟು ಮೆನಿ. ನಾನು ಅಲ್ಲಿಂದ ಹೊರಗೆ ಬಿದ್ದಿದ್ದು ನನಗೂ ಒಳ್ಳೆಯದಾಯಿತು, ಬೇರೆಗೂ ಒಳ್ಳೆಯದಾಯಿತು. ಆ್ಯಂಡ್ ಇಟ್ ಮಸ್ಟ್ ಬಿ ಡನ್. ಅದಾಗಬೇಕಾಗಿತ್ತು. ಹಿ ಮಸ್ಟ್ ಟರ್ನ್ ಹಿಸ್ ಫೇಸ್ ಫ್ರಮ್ ಕಾಕ್ಟೌನ್ ಫಾರ್ ದ ಟೈಮ್ ಆ್ಯಂಡ್ ಸೀಕ್ ಫೋರ್ತ್ ಬೈ ಬಿಗಿನಿಂಗ್ ಫ್ರೆಶ್. ಸ್ವಲ್ಪ ದಿನ ಈ ಕಾಕ್ಟೌನಿಂದ ದೂರ ಇದ್ದು ಫ್ರೆಶ್ ಆಗಿ ನನ್ನ ಜೀವನ ಶುರು ಮಾಡಬೇಕು.
He replies to Rachel that he does not know where to go. Rachel ಕೇಳ್ತಾಳೆ, where will you go? ಗೊತ್ತಿಲ್ಲ ಎಲ್ಲಿಗೆ ಅಂತ. ಆ್ಯಂಡ್ ಇಟ್ ಈಸ್ ನಾಟ್ ಈಸಿ ಟು ನೋ ವೇರ್ ಟು ಟರ್ನ್. ಎಲ್ಲಿಗೆ ಹೋಗೋದು ಅನ್ನೋಂಥದ್ದು ಡಿಸೈಡ್ ಮಾಡಿ ಸುಲಭ ಅಲ್ಲ. ಬಟ್ ಎ ಗುಡ್ ಹಾರ್ಟ್ ವಿಲ್ ಕಮ್ ಟು ಹಿಮ್. ಬಟ್ ಐ ಟ್ರಸ್ಟ್ ಎ ಗುಡ್ ಹಾರ್ಟ್ ವಿಲ್ ಕಮ್ ಟು ಮೀ. ಯಾವುದಾದ್ರೂ ಒಂದು ಒಳ್ಳೆ ಹೃದಯ ಇರೋರು ಹೆಲ್ಪ್ ಮಾಡ್ತಾರೆ. His sense of thinking unselfishly has aided him here also. He always think in an unselfish manner. ಯಾವಾಗಲೂ ನಿಸ್ವಾರ್ಥವಾಗಿ ಯೋಚನೆ ಮಾಡ್ತಾನೆ. ಆ ಒಂದು ನಿಸ್ವಾರ್ಥ ಆಲೋಚನೆ ಇಲ್ಲೂ ಸಹಾಯ ಮಾಡಿದೆ ಆತನಿಗೆ. ಕಮ್ಮಿಂಗ್ ಔಟ್ ಆಫ್ ಮಿಸ್ಟರ್ ಬಾಂಡಬೀಸ್ ಹೋಮ್, ಹಿ ಹ್ಯಾಸ್ ರಿಫ್ಲೆಕ್ಟೆಡ್ ದಟ್ ಇಸ್ ಡಿಸಿಷನ್ ಟು ಗೋ ಅವೇ ಈಸ್ ಗುಡ್ ಫಾರ್ ಅ ಚೈಲ್ಡ್. ಎಷ್ಟು ಅನ್ಸೆಲ್ಫಿಶ್ನೆಸ್ ನೋಡಿ ಅವನಿಗೆ. ಅವನಿಗೆ ತೊಂದರೆ ಆಗುತ್ತೆ, ಬಟ್ ಅಲ್ಲಿಂದ ಹೋಗೋದು ಅವನಿಗೆ ಇಟ್ಸ್ ಗುಡ್ ಫಾರ್ ರಚೆಲ್ಗೆ ಒಳ್ಳೆಯದಾಗುತ್ತೆ. ಬಿಕಾಸ್ it will save her from being questioned for not withdrawing from him. ಯಾಕಂದರೆ ಆಲ್ ದ ವರ್ಕರ್ಸ್, ಎವ್ರಿ ಒನ್ ಆಫ್ every hand and everyone there in the cocktown have rejected him, have isolated him, and except ರಚೆಲ್ ಮಾತ್ರ ಅವನ ಜೊತೆ ಫ್ರೆಂಡ್ಲಿ ಆಗಿದ್ದಾಳೆ. ಸೊ ಅವಳಿಗೆ ತೊಂದರೆ ಕೊಡ್ತಾರೆ. ನಾವೆಲ್ಲರೂ ಅವನ್ನ ದೂರ ತಳ್ಳಿದ್ವಿ, ನೀನು ಯಾಕೆ ಅವನ ಜೊತೆನೇ ಇದೆಯಾ, ಅವ್ನ ಫ್ರೆಂಡ್ಶಿಪ್ ಮುಂದುವರಿಸಿದೆಯಾ ಅಂತ. Though it is painful for him to leave her, it is almost relief to be forced away from the endurance of the last 4 days, even to unknown difficulties and distresses. Yes, it's really difficult for him to leave her, painful to leave her. But since 4 days he has undergone such a difficult experience. ಅಷ್ಟು ಕಷ್ಟ ಅನುಭವಿಸಿದ 4 ದಿನಗಳಿಂದ ಎಲ್ಲರಿಂದ ದೂರಾಗಿ ಒಂಟಿಯಾಗಿ ಬದುಕಿ, ಮತ್ತು ಅವಳಿಗೆ ಆಗ್ತಿರೋ ತಂದೆ ಗಮನಿಸಿದ್ನಲ್ಲ, ಆದ್ದರಿಂದ ದೂರ ಹೋಗೋದೇ ಒಳ್ಳೆಯದು ಅನಿಸ್ಬಿಡ್ತು. ದ 3 ವಾಕ್ ಟುಗೆದರ್, 3 ಜನ ಒಟ್ಟಿಗೆ ನಡ್ಕೊಂಡು ಹೋಗ್ತಾರೆ. ಸ್ಟೀಫನ್ ಇನ್ವೈಟ್ಸ್ ದೆಮ್ ಟು ಹಿಸ್ ಹೌಸ್, ಮನೆಗೆ ಕರೀತಾನೆ. ಹಿಸ್ ವೈಫ್, ದ ಏವಿಲ್ ಸ್ಪಿರಿಟ್ ಆಫ್ ಹಿಸ್ ವೈಫ್, ಐ ಕೋಟ್ ಆ್ಯಂಡ್ ಅನ್ಕೋಟ್, ಅವನ ಹೆಂಡತಿ ದೆವ್ವ ಮನೇಲಿಲ್ಲ. ಅವಳು ಅವತ್ತು ಹೋದವಳು ಟ್ರೀಟ್ಮೆಂಟ್ ತೊಗೊಂಡು, ಇವಳತ್ತ ನರಿಶ್ಮೆಂಟ್ ತೊಗೊಂಡು, ಮತ್ತೆ ಮಂತ್ಸ್ ಎಗೋ she has not returned, and he has not heard of her no more. And he lights a candle, sets out his little tea board, gets hot water from below. Candle ಹಚ್ಚಿ ಟೀ ಬೋರ್ಡ್ ರೆಡಿ ಮಾಡಿ ಕೆಳಗಡೆಯಿಂದ ನೀರು ತೊಗೊಂಬಂದು, and brings in small portions of tea and sugar and loaf, some water, butter from the nearest shop. ಅಂಗಡಿಗೆ ಹೋಗಿ ಅದೆಲ್ಲ ತೊಗೊಂಬರ್ತಾನೆ. ರಚೆಲ್ ಮೇಕ್ಸ್ ದ ಟೀ and the visitor enjoys it mightily. ಟೀ ಮಾಡ್ತಾಳೆ ರಚೆಲ್. ವಿಸಿಟರ್, ಓಲ್ಡ್ ವುಮನ್, ಶಿ ಎಂಜಾಯ್ಸ್ ಇಟ್ ವೆರಿ ಮೈಟ್ಲಿ, ಸ್ಟ್ರಾಂಗ್ಲಿ. ಆ್ಯಂಡ್ ಇಟ್ ಈಸ್ ದ ಫಸ್ಟ್ ಗ್ಲಿಮ್ಸ್ ಆಫ್ ಸೋಷಿಯಾಲಿಟಿ ದಟ್ ಸ್ಟೀಫನ್ ಹ್ಯಾಸ್ ಹ್ಯಾಡ್ ಫಾರ್ ಮೆನಿ ಡೇಸ್, ಆ್ಯಂಡ್ ಹೀ ಟು ಎಂಜಾಯ್ಸ್ ದ ಮೀಲ್ ಅಗೇನ್. ಸ್ಟೀಫನ್ಗೆ ಕೂಡ ಈ ರೀತಿ ಒಟ್ಟಿಗೆ ಕೂತ್ಕೊಂಡು ಟೀ ಕುಡಿಯೋದು, ಬ್ರೆಡ್ ತಿನ್ನೋದು, ಈ ಥರದ ಒಂದು ಸೋಷಿಯಾಲಿಟಿ ಇದೆಯಲ್ಲ, ಒಂದು ಸಾಮಾಜಿಕ ಒಂದು ಬಾಂಧವ್ಯನ ಅವನಿಗೂ ಕೂಡ ಸಿಕ್ಕಿ ಬಹಳ ತಿಂಗಳುಗಳೇ ಆಗಿತ್ತು. ಹೀ ಆಲ್ಸೋ ಎಂಜಾಯ್ಸ್ ಇಟ್ ಎ ಲಾಟ್. ವೆನ್ ಸ್ಟೀಫನ್ ಆಸ್ ದ ನೇಮ್ ಆಫ್ ದ ಓಲ್ಡ್ ಲೇಡಿ, ಶಿ ಇಂಟ್ರೊಡ್ಯೂಸ್ ಹರ್ ಆಸ್ ಮಿಸಸ್ ಪೆಗ್ಲರ್. ನಿಮ್ಮ ಹೆಸರೇನು ಅಂತ ಕೇಳಿದಾಗ ಆ ಓಲ್ಡ್ ಲೇಡಿ ಶಿ ಇಂಟ್ರೊಡ್ಯೂಸಸ್ ಹರ್ಸೆಲ್ಫ್, ಅವಳು ಮಿಸಸ್ ಪೆಗ್ಲರ್ ಅಂತ ಪರಿಚಯ ಮಾಡ್ಕೊಳ್ತಾಳೆ. ಎ ವಿಡೋಯರ್ ಅಂದರೆ ವಿಧವೆ, ಫಾರ್ ಮೆನಿ ಲಾಂಗ್ ಇಯರ್ಸ್, ಬಹಳ ವರ್ಷಗಳಿಂದನೇ ವಿಧವೆ ಆಗಿದ್ದೇನೆ ಅಂತ ಹೇಳ್ತಾಳೆ. ಸ್ಟೀಫನ್ ಆಸ್ ಅಬೌಟ್ ಚಿಲ್ಡ್ರನ್, ಮಕ್ಕಳು. ಶಿ ಸೇಸ್ ನಾಟ್ ನೌ ಐ ಕೋಟೆಡ್ ಅನ್ಕೊಂಡು. ಸ್ಟೀಫನ್ ಆಸ್ ಇಫ್ ಹರ್ ಚಿಲ್ಡ್ರನ್ ಆರ್ ಡೆಡ್. ನೋ, ಮಕ್ಕಳು ಸತ್ತೋಗಿದ್ದಾರಾ? The old man tells that she had a son, ನನ್ನ ಮಗ ಇದ್ದ, ಆ್ಯಂಡ್ ಹಿ ಡಿಡ್ ವಂಡರ್ಫುಲಿ ವೆಲ್, ಚೆನ್ನಾಗಿ ಕೆಲಸ ಮಾಡ್ತಿದ್ದ ಅದ್ಭುತವಾಗಿ. ಬಟ್ ಹೀ ಈಸ್ ನಾಟ್ ಟು ಬಿ ಸ್ಪೋಕನ್ ಆಫ್, ಆದರೆ ನಾನು ಅವನ ವಿಷಯ ಮಾತಾಡೋ ಹಾಗಿಲ್ಲ. ಶಿ ಅನೌನ್ಸಸ್ ದಟ್ ಶಿ ಹ್ಯಾಸ್ ಲಾಸ್ಟ್ ಹಿಮ್, ನಾನು ಅವನ್ನ ಕಳ್ಕೊಂಡ್ಬಿಟ್ಟೆ. ಬೈ ದ ಟೈಮ್ ಸ್ಟೀಫನ್ಸ್ ಲ್ಯಾಂಡ್ ಲೇಡಿ ಕಮ್ಸ್ ಅಂಡ್ ಅಟರ್ಸ್ ಸಮಥಿಂಗ್ ಇನ್ ಹಿಸ್ ಇಯರ್, ಬಟ್ ದಿಸ್ ಲೇಡಿ ಈಸ್ ವೆರಿ ಶಾರ್ಪ್ ಎನಫ್ ಟು hear the word Mr. Bondaby. Immediately she cries in a surprised voice to hide her friend, not to let her to be seen, and not to let him come up, and she has got away. He has got away. ತಕ್ಷಣ ಎದ್ಬಿಟ್ಟು ಅವಳು ಹೇಳ್ತಾಳೆ, ಬಾಂಡಬಿನ ಮಾತ್ರ ಕೇಳಿಸ್ಬಿಡುತ್ತೆ ಇವಳಿಗೆ. ಈ ತಕ್ಷಣ ನನ್ನ ಎಲ್ಲರೂ ಕಾಣ್ದಿರೋ ಕಡೆ ಔಸಿಡು, ಬಾಂಡಬಿ ಹೋಗೋರಿಗೆ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ. She trembles and is excessively agitated, getting behind ರಚೆಲ್ ಹಿಂದೆ ನಿಂತ್ಕೊಳ್ತಾಳೆ, ಹೆದರ್ಕೊಳ್ತಿದ್ದಾಳೆ. And Stephen assures her that this is not Mr. Bondaby but Mrs. Bondaby, his wife. ಅವರೆಲ್ಲ ಮಿಸ್ಟರ್ ಬಾಂಡಬಿಲ್ ಅವರ ಹೆಂಡತಿ ಎಂದಾಗ ಅವಳು ಹೇಳ್ತಾಳೆ, she requests him not to speak to her, to take any notice of her, and she will be quiet herself in that corner. ನನ್ನ ಜೊತೆಗೆ ಏನು ಮಾತಾಡಬೇಡ, ನಾನಲ್ಲಿ
ನನ್ನ ಪಾಡಿಗೆ ನನ್ನ ಕಾರ್ನಲ್ಲಿರ್ತೀನಿ, ಡೋಂಟ್ ಟಾಕ್ ಟು ಮೀ ಎನಿಥಿಂಗ್, ಐ ವಿಲ್ ಬಿ ಸೈಲೆಂಟ್ಲಿ ವಾಚಿಂಗ್ ಹರ್ ಅಂತ ಹೇಳ್ತಾಳೆ. ಲೂಯಿಸಾ ಎಂಟರ್ಸ್ ಇನ್ ಟು ದ ರೂಮ್ ಫಾಲೋಡ್ ಬೈ ಟಾಮ್. ಫಾರ್ ದ ಫಸ್ಟ್ ಟೈಮ್ ಇನ್ ದ ಲೈಫ್ ಶಿ ಹ್ಯಾಸ್ ಕಮ್ ಇನ್ ಟು ಒನ್ ಆಫ್ ದ ಡ್ವೆಲ್ಲಿಂಗ್ಸ್ ಆಫ್ ಕಾಕ್ಟೌನ್ ಹ್ಯಾಂಡ್. ಶಿ ಈಸ್ ಫೇಸ್ ಟು ಫೇಸ್ ವಿತ್ ಎನಿಥಿಂಗ್ ಲೈಕ್ ಇಂಡಿವಿಜುವಾಲಿಟಿ ಇನ್ ಕನೆಕ್ಷನ್ ವಿತ್ ದೆಮ್. ಶಿ ನೋಸ್ ಆಫ್ ದರ್ ಎಕ್ಸಿಸ್ಟೆನ್ಸ್. ಲೂಯಿಸಾ ಟಾಮ್ ಜೊತೆ ಎಂಟರ್ ಆಗ್ತಾಳೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಲೈಫ್ ಶಿ ಹ್ಯಾಸ್ ಎಂಟರ್ಡ್ the dwellings of the hands, and for the first time she has come to face with anything like individuality. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ಕಾಕ್ಟೌನಲ್ಲಿ ವ್ಯಕ್ತಿಗಳನ್ನು ಈ ರೀತಿ ಮುಖಾಮುಖಿ ಅವಳು ನೋಡ್ತಾ ಇರ್ತಕ್ಕಂಥದ್ದು. ಶಿ ನೋಸ್ ಆಫ್ ದರ್ ಎಕ್ಸಿಸ್ಟೆನ್ಸ್ ಬೈ ಹಂಡ್ರೆಡ್ ಬೈ ಥೌಸಂಡ್ಸ್ ವಾಟ್ ರಿಸಲ್ಟ್ ಇನ್ ಎ ವರ್ಕ್ ಗಿವನ್ ನಂಬರ್ ಆಫ್ ಟೆಮ್ ವಿಲ್ ಪ್ರೊಡ್ಯೂಸ್ ಇನ್ ಎ ಗಿವನ್ ಸ್ಪೇಸ್ ಆಫ್ ಟೈಮ್. ಎಲ್ಲ ಓದ್ಕೊಂಡಿದ್ದಾಳೆ, ಅವ್ರ ನಂಬರ್ಸ್ ಎಷ್ಟು, ಹಂಡ್ರೆಡ್ಸ್ ಆ್ಯಂಡ್ ಹಂಡ್ರೆಡ್, ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್. ಆ್ಯಂಡ್ ಅವ್ರಿಗೆ ಅಷ್ಟು ಜನಕ್ಕೆ ಕೆಲಸ ಕೊಟ್ಟರೆ ವಾಟ್ ಇನ್ ನಂಬರ್ ಆಫ್ ವರ್ಕ್ ದೇ ವಿಲ್ ಪ್ರೊಡ್ಯೂಸ್, ಏನು ವರ್ಕ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಇನ್ ಎ ಗಿವನ್ ಸ್ಪೇಸ್ ಆಫ್ ಟೈಮ್. ಇಷ್ಟು ಟೈಮಲ್ಲಿ ಇಷ್ಟು ಕೆಲಸ ಮಾಡಬೇಕು. ಎಸ್, ಹೌ ಡೂ ದೇ ಡೂ ಇಟ್? And crowds passing to and from their nest like ants or beetles. But she knows from her reading infinitely more of the ways of toiling insects than of toiling men and women. ಅವ್ರಿಗೆ ಅಷ್ಟು ಕೆಲಸನ ಇಷ್ಟು ಟೈಮಲ್ಲಿ ಕೊಟ್ಟರೆ ಎಷ್ಟು ಪ್ರೊಡಕ್ಷನ್ ಮಾಡ್ತಾರೆ, ಲೈಕ್ ಆಂಟ್ಸ್ ಆರ್ ಬೀಟಲ್ಸ್. ಅವರು ಇರುವೆಗಳ ಥರ, ಬೀಟಲ್ಸ್ ಥರ ಹೇಗೆ ಅವರು ಒಗ್ಗಟ್ಟಾಗಿ ಕೆಲಸ ಮಾಡಿ ಎಲ್ಲ ಓದಾಳೆ. ಬಟ್ ಶಿ ಮಟ್ ಹ್ಯಾವ್ ರೆಡ್ ಅಬೌಟ್ ಇನ್ಸೆಕ್ಟ್ಸ್, ಟಾಲಿಂಗ್ ಇನ್ಸೆಕ್ಟ್ಸ್. ಆ ಪಶು ಪಕ್ಷಿ ಕ್ರಿಮಿಕೀಟಗಳು ಎಷ್ಟು ಕಷ್ಟಪಡ್ತವೆ ಅನ್ನೋದನ್ನು ಓದಿದ್ದಾಳೇನೋ ದ್ಯಾನ್ ಆಫ್ ದೀಸ್ ಟಾಯ್ಲಿಂಗ್ ಮೆನ್ ಆ್ಯಂಡ್ ವುಮೆನ್. ಕಷ್ಟಪಟ್ಟು ಕೆಲಸ ಮಾಡೋ ಈ ಜನರ, ಪುರುಷರ, ಈ ಮಹಿಳೆಯರ, ಈ ಕಾರ್ಮಿಕರುಗಳ ಬಗೆಗಳೇನು ಓದಿಲ್ಲ. ಯಾಕೆ ಆ ಪುಸ್ತಕದಲ್ಲಿ ಅದು ರೆಕಾರ್ಡ್ ಆಗಿಲ್ಲ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು. I quote and unquote, something to be worked so much and paid so much, and there ended something to be infallibly settled by the laws of supply and demand, something that blundered against those laws and floundered into difficulty. ಅವಳವ್ರು ನೋಡಿದ ತಕ್ಷಣ ಅನಿಸುತ್ತೆ ಇದು these are the words of Louisa Dickens from the point of view of Louisa. ಲೂಯಿಸಾ ಅದ್ರ ಬಾಯಲ್ಲಿ ಇದನ್ನು ಅವಳ ಆಲೋಚನೆ ಮೂಲಕ ಹೇಳಿಸ್ತಾ ಇದ್ದು ಡಿಕನ್ಸ್. You read the original text. Something to be worked out. So much and paid so much. ಏನಾದರೂ ಮಾಡಲೇಬೇಕು. ಹೆಚ್ಚು ಕೆಲಸ, ಹೆಚ್ಚು ಸಂಬಳ. ಆ್ಯಂಡ್ ದೇರ್ ಎಂಡೆಡ್, ಅಲ್ಲಿ ಮುಗೀತು ಸಮಸ್ಯೆ. ಸಮಥಿಂಗ್ ಟು ಬಿ ಇನ್ಫಾಲಿಬ್ಲಿ ಸೆಟಲ್ಡ್ ಬೈ ಲಾಸ್ ಆಫ್ ಸಪ್ಲೈ ಆ್ಯಂಡ್ ಡಿಮಾಂಡ್. ಲಾಸ್ ಆಫ್ ಸಪ್ಲೈ ಇದೆಯಲ್ಲ ಎಕನಾಮಿಕ್ಸಲ್ಲಿ, ಅದ್ರ ಪ್ರಕಾರ ಸಮಥಿಂಗ್ ಟು ಬಿ ಸೆಟಲ್ಡ್ ಡೌನ್ ಬೈ ದಟ್ ಲಾಸ್ ಆಫ್ ಸಪ್ಲೈ ಆ್ಯಂಡ್ ಡಿಮಾಂಡ್. ಅವ್ರ ಕಷ್ಟನ ಎಂಡ್ ಮಾಡಬೇಕು. ಸಮಥಿಂಗ್ ದಟ್ ಬ್ಲೆಂಡೆಡ್ ಅಗೇನ್ಸ್ಟ್ ದೋಸ್ ಲಾಸ್. ಆ ಲಾಸ್ ಆಫ್ ಸಪ್ಲೈ ಆ್ಯಂಡ್ ಡಿಮಾಂಡನ್ನು ಏನೋ ಸಮಥಿಂಗ್ ಇಸ್ ಬ್ಲೆಂಡೆಡ್, ಏನೋ ಅಲ್ಲಿ ಮಬ್ಬು ಮಾಡಿದೆ, ತಪ್ಪು ಮಾಡಿದೆ, ಅದನ್ನು ಏನು ಫಾಲ್ಟ್ ಇದೆ ಅದನ್ನು ಕಂಡುಹಿಡಿಬೇಕು. ಆ್ಯಂಡ್ ಫ್ಲಂಡೆಡ್ ಇನ್ ಟು ಡಿಫಿಕಲ್ಟಿ. ವೈ ದಿಸ್ ಇನ್ಈಕ್ವಾಲಿಟಿ, ಅಸಮಾನತೆ ಯಾಕಿದೆ? ಲಾ ಆ್ಯಂಡ್ ಸಪ್ಲೈ, ಡಿಮಾಂಡ್ ಯಾಕೆ? ಏನು ಸಮಥಿಂಗ್ ಈಸ್ ಬ್ಲೆಂಡೆಡ್ ದೇರ್ ಇನ್ ದ ಲಾ ಆಫ್ ಸಪ್ಲೈ ಆ್ಯಂಡ್ ಡಿಮಾಂಡ್. ಸಮಥಿಂಗ್ ಆಟ್ ಟು ಬಿ ಡನ್. ಐ ಕೋಟ್ ಅಂಡ್ ಅನ್ಕೋಟ್. ಫಾರ್ ಸಮ್ ಮೊಮೆಂಟ್ ಶಿ ಗ್ಲಾನ್ಸಸ್ ಅರೌಂಡ್ ದ ರೂಮ್. ಆಲೋಚಿಸ್ತಾ ಅಲ್ಲಿರ್ತಕ್ಕಂಥ ರೂಮು, ಫರ್ನಿಚರ್, ಚೇರ್, ಕಾಮನ್ ಪ್ರಿಂಟ್ಸ್, ಟು ಮೆನ್, ಸ್ಟೀಫನ್ ಎಲ್ಲರನ್ನ ಶಿ ಗ್ಲಾನ್ಸಸ್. ದೆನ್ ಶಿ ಟೆಲ್ಸ್ ದಟ್ ಶಿ ಹ್ಯಾಸ್ ಕಮ್ ಟು ಸ್ಪೀಕ್ ಟು ಸ್ಟೀಫನ್ ಇನ್ ಕಾನ್ಸಿಕ್ವೆನ್ಸಸ್ ಆಫ್ ವಾಟ್ ಪಾಸ್ ಜಸ್ಟ್ ದೆನ್ and should like to be serviceable to him if he lets her. If you allow me, I will be serviceable to you, and I have come to meet you to help after witnessing what has happened in my house. ನನ್ನ ಮನೇಲಿ ಏನು ನಡೀತದನ್ನು ನಾನು ನೋಡಿದ ಮೇಲೆ ನಿಂಗೆ ಸಹಾಯ ಮಾಡಬೇಕು ಅಂತ ಬಂದೆ. ಶಿ ಆಸ್ ರಚಲ್ ಇಫ್ ಶಿ ಈಸ್ ಹಿಸ್ ವೈಫ್. ರಚಲ್ ಕಡೆ ನೋಡಿ ಕೇಳ್ತಾಳೆ, ನಿನ್ನ ಹೆಂಡ್ತಿನ, ಅವ್ರ ಹೆಂಡ್ತಿನ? ರಚಲ್ ಟೆಲ್ಸ್ ದಟ್ ಶಿ ಈಸ್ ನಾಟ್ ಹಿಸ್ ವೈಫ್. Louisa reflects Stephen's domestic misfortunes having heard by her at her house. ಅವಳ ಮನೆಯಲ್ಲಿ ಇವನು ಹೆಂಡತಿ ಬಗ್ಗೆ ಹೇಳಿದಂಥ ಡೊಮೆಸ್ಟಿಕ್ ಪ್ರಾಬ್ಲಮ್ಸ್ ಬಗ್ಗೆ, ಕೌಟುಂಬಿಕ ಸಮಸ್ಯೆ ಬಗ್ಗೆ ಕೇಳಿಸ್ಕೊಂಡಿದ್ಲು. ರಚಲ್ ನೋಡಿದ ತಕ್ಷಣ ಹೆಂಡತಿ ಅಂದ್ಕೊಂಡು ಕೇಳಿದ್ಲು. ರಚಲ್ ಇಫ್ ಶಿ ಈಸ್ ಫಸ್ಟ್ ಸಪೋಸ್ ಟು ನೋ ವಾಟ್ ಹ್ಯಾಡ್ ಹ್ಯಾಪನ್ ಅಟ್ ಅವರ್ ಹೌಸ್. ನಮ್ಮ ಮನೇಲಿ ಏನು ನಡೀತೋ ಆ ಘಟನೆ ಬಗ್ಗೆ ತಿಳ್ಕೊಳ್ಳಿರ್ತಕ್ಕಂಥ ಫಸ್ಟ್ ಸೋರ್ಸು, ಮೊದಲನೇ ವ್ಯಕ್ತಿ ನೀನೇನಾ? ರಚಲ್ ಟೆಲ್ಸ್ ದಟ್ ಶಿ ನೋಸ್ ಓನ್ಲಿ ದ ಲಾಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. I don't know the first part of the story. I know only the last part of the story, that he is ready to quit the job, leave the job. ಅಷ್ಟೇ ಗೊತ್ತಿರೋದು ನನಗೆ. Louisa asks if it is true that being rejected by one employer, he would probably be rejected by all. ಇದು ನಿಜನಾ? If one employer rejects him,
he will be probably rejected by another employee also. ಒಬ್ಬರು ಅವರನ್ನು ಕೆಲಸದಿಂದ ತೆಗೆದುಹಾಕಿದ್ರೆ ಬೇರೆಯವರು ಕೂಡ ಕೆಲಸ ಕೊಡಲು ನಿರಾಕರಿಸ್ತಾರಾ? Rachel replied that chances are very small for a man who gets a bad name among them. Yes, ಒಂದು ಕಡೆ ಯಾರು ಕೆಟ್ಟ ಹೆಸರು ತಗೊಳ್ತಾರೆ ಅವ್ರು ಬೇರೆ ಕಡೆ ಕೂಡ ಕೆಲಸ ತಗೊಳ್ಳೋದು ಸ್ವಲ್ಪ ಕಷ್ಟ, ಅವಕಾಶಗಳು ಕಡಿಮೆ. Lisa asks the meaning of bad name. Rachel tells that means troublesome. ಬ್ಯಾಡ್ ನೇಮ್ ಅಂದರೆ ಏನು? ಬ್ಯಾಡ್ ನೇಮ್ ಅಂದರೆ ಟ್ರಬಲ್ಸಮ್ ಅಂತ ಅರ್ಥ ಅಷ್ಟೇ. ತೊಂದರೆ ಕೊಡೋದು, ತೊಂದರೆ ಅವರು ನಿಭಾಯಿಸೋಕ್ಕಾಗಲ್ಲ, ಮ್ಯಾನೇಜ್ ಮಾಡೋಕ್ಕಾಗಲ್ಲ. Lisa finds that by the prejudices of his own class and the other class, he is sacrificed. Lisa ಅಭಿಪ್ರಾಯ ಪಡ್ತಾಳೆ, ಬೈ ದ ಪ್ರಿಜುಡೈಸಸ್ ಆಫ್ ಹಿಸ್ ಓನ್ ಕ್ಲಾಸ್, ಅವನದೇ ವರ್ಗದ ಜನರ ಪೂರ್ವಾಗ್ರಹಗಳಿಂದಾಗಿ, ಆ್ಯಂಡ್ ದ ಅದರ್ ಕ್ಲಾಸ್, ಅವರಿಗೆ ಕೆಲಸ ಕೊಟ್ಟಿರ್ತಕ್ಕಂಥ ಎಂಪ್ಲಾಯೀಸ್ ಆ್ಯಂಡ್ ಎಂಪ್ಲಾಯರ್ ಅವರುಗಳ ಪೂರ್ವಾಗ್ರಹಗಳಿಂದಾಗಿ, ಹೀ ಈಸ್ ಸ್ಯಾಕ್ರಿಫೈಸ್ಡ್, ಅವನು ಬಲಿಯಾಗಿದ್ದಾನೆ. ಆ್ಯಂಡ್ ದೇ ಆರ್ ಸೋ ಡೀಪ್ಲಿ ಸೆಪ್ರೇಟೆಡ್ ಹಿಮ್ ಇನ್ ದಟ್ ಟೌನ್. ಇಬ್ಬರು ಅವನನ್ನು ದೇ ಹ್ಯಾವ್ ಸೆಪ್ರೇಟೆಡ್ ಹಿಮ್, ರಿಜೆಕ್ಟೆಡ್ ಹಿಮ್, ಪ್ರತ್ಯೇಕಗೊಳಿಸ್ಬಿಟ್ರು. ದಟ್ ದೇರ್ ಈಸ್ ನೋ ಪ್ಲೇಸ್ ವಾಟ್ ಎವರ್ ಫಾರ್ ಅನ್ ಆನೆಸ್ಟ್ ವರ್ಕ್ ಮ್ಯಾನ್ ಬಿಟ್ವೀನ್ ದೆಮ್. ಇವರಿಬ್ಬರ ಜಗಳದಲ್ಲಿ, ಪೂರ್ವಾಗ್ರಹಗಳ ನಡುವೆ ದೇರ್ ಇಸ್ ನೋ ಪ್ಲೇಸ್ ಫಾರ್ ಸಚ್ ಅನ್ ಆನೆಸ್ಟ್ ವರ್ಕ್ ಮ್ಯಾನ್. ಪ್ರಾಮಾಣಿಕವಾಗಿರೋ ಈ ಮನುಷ್ಯನಿಗೆ ಬೆಲೆ ಇಲ್ವಲ್ಲ, ಸ್ಥಳ ಇಲ್ವಲ್ಲ. ರಚೆಲ್ ಶೇಕ್ಸ್ ಹರ್ ಹೆಡ್ ಸೈಲೆಂಟ್ಲಿ. ಹೌದು ಅಂತ ತಲೆ ಅಲ್ಗಾಡ್ತಾಳೆ ರಚೆಲ್. Lisa continues that he has fallen into suspicion with his fellow weavers because he has made promise not to be one of them. Fellow weavers began to suspect him. ಅನುಮಾನಕ್ಕೆ ಶುರು ಮಾಡ್ತಾರೆ, ಇವನು ಕಳ್ಳ, ಇವನು ಕೆಟ್ಟವನು, ಅವನು ಮ್ಯಾನೇಜ್ಮೆಂಟ್ ಪರ, ಇತ್ಯಾದಿ. ಬಿಕಾಸ್ ಹಿ ಈಸ್ ನಾಟ್ ರೆಡಿ ಟು ಜಾಯಿನ್ ವಿತ್ ದೆಮ್, ಅವ್ರ ಜೊತೆಗೆ ಇವನು ಜಾಯ್ನ್ ಆಗಕ್ಕೆ ರೆಡಿ ಇಲ್ಲ. ಆ್ಯಂಡ್ ಶಿ ಆಸ್ ಇಫ್ ಹಿ ಹ್ಯಾಸ್ ಮೇಡ್ ದಟ್ ಪ್ರಾಮಿಸ್ ಫಾರ್ ರಚೆಲ್. ಇವನೇನು ಜಾಯ್ನ್ ಆಗಲ್ಲ ಅಂತ ಹೇಳಿದ್ದಂತೆ, ಅದಕ್ಕೆ ಅವರನ್ನು ಅನುಮಾನದಿಂದ ರಿಜೆಕ್ಟ್ ಮಾಡಿದ್ರು. ನಿನಗೋಸ್ಕರನ, ನಿನಗೆ ಮಾತು ಕೊಟ್ಟಿದ್ದಾನ, ಐ ವಿಲ್ ನಾಟ್ ಜಾಯ್ನ್ ಯೂನಿಯನ್ ಫಾರ್ ಯು ಅಂತ. Bursting into tears, Rachel tells that she has not sought it out of him. No, I had told him, I had advised him not to join any union. But I had never thought that it would end up like this. But prayed him to avoid trouble for his own good, thinking little that he would come into it through her. He had so many problems at home, that's why he cannot work for the union with his work at the factory, at home, with all the troubles at home. That's all. I never expected that he would come to this end. But she knows that he would die 100 deaths before ever he would break his word. ಆದರೆ ಅವನು ಅಷ್ಟು ಕೆಟ್ಟವನಲ್ಲ, ಅವ್ನು ಮಾತು ಕೊಟ್ಟಿದ್ದಾನೆ. he would die 100 deaths before he would break his word. ಮಾತು ಕೊಟ್ಟಿದ್ದಾನೆ, ಹೌದು, ಆದರೆ ಬೇಕಾದ್ರೆ 1000 ಸರಿ 100 ಸರಿ ಸಾಯ್ತಾನೆ ಹೊರತು ಮಾತು ತಪ್ಪಲ್ಲ ಅವನು. ಸ್ಟೀಫನ್ ಹ್ಯಾಸ್ ರಿಮೈನ್ಡ್ ಅಟೆಂಟಿವ್ ಆ್ಯಂಡ್ ಥಾಟ್ಫುಲ್ ಫಾರ್ ಎ ವೈಲ್. ಅವ್ರ ಮಾತನ್ನು ಕೇಳಿಸ್ಕೊಳ್ತಾ ಯೋಚಿಸ್ತಾ ಕುಳಿತಿದ್ದಾನೆ. ದೆನ್ ಹಿ ಸ್ಪೀಕ್ಸ್ ಇನ್ ಅನ್ ಅನ್ಯೂಶುವಲ್ ಸ್ಟಡಿ ವಾಯ್ಸ್ ದಟ್ ಎಕ್ಸೆಪ್ಟ್ ಹಿಮ್ಸೆಲ್ಫ್ ನೋ ಒನ್ ಕ್ಯಾನ್ ನೆವರ್ ನೋ ವಾಟ್ ಆನರ್, ವಾಟ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಹಿ ಬೇಸ್ಡ್ ರಚೆಲ್. ನೌ ಹಿ ಸ್ಪೀಕ್ಸ್ ಆಫ್ಟರ್ thinking, no one can know, expect to know what love, what honor and what respect he bears for ರಚೆಲ್ ಬಗ್ಗೆ ಎಷ್ಟು ಪ್ರೀತಿ, ಎಷ್ಟು ಗೌರವ ಇಟ್ಕೊಂಡಿದ್ದೀನಿ, ಬೇರೆ ಯಾರಿಗೂ ಅದು ಅರ್ಥ ಆಗಲ್ಲ. ಆರ್ ವಿತ್ ವಾಟ್ ಕಾಸ್, ವೈ, ಯಾಕೆ ಅಷ್ಟೊಂದು ಗೌರವ ಮೇಲೆ, ಯಾಕೆ ಅಷ್ಟೊಂದು ಪ್ರೀತಿ? ನೋ ಒನ್ ಕ್ಯಾನ್ ಎಕ್ಸ್ಪೆಕ್ಟ್ ಟು ನೋ, ನಾನು ಹೇಳಿದ್ರು ಅರ್ಥ ಆಗಲ್ಲ ಯಾವ ಕಾರಣಕ್ಕಾಗಿ ಅಂತ. ಹಿಸ್ ಪ್ರಾಮಿಸ್ ವಾಸ್ ಟ್ರೂ ಆ್ಯಂಡ್ ಶಿ ವಾಸ್ ದ ಏಂಜಲ್ ಆಫ್ ಹಿಸ್ ಲೈಫ್. I have promised her not to join the union, and because she is the angel of my life, it was a solemn promise I had given, because she was the angel of my life and she is the angel of my life. It was a solemn promise. ಅವನು ದೇವತೆಗೆ ಕೊಡುವಂಥ ಪ್ರಾಮಿಸ್ ಥರ ಅವಳಿಗೆ ನಾನು ಪ್ರಾಮಿಸ್ ಕೊಟ್ಟಿದ್ದೀನಿ. ಆ್ಯಂಡ್ ಹ್ಯಾಸ್ ಗಾನ್ ಫ್ರಮ್ ಹಿಮ್ ಫಾರ್ ಹೆವ್. ಅಷ್ಟೇ, ಪ್ರಾಮಿಸ್ ಕೊಟ್ಟು ನಾನು ಅವಳಿಂದ ದೂರ ಹೋಗಿದ್ದೀನಿ. ಫ್ರಮ್ ಹರ್ ಫಾರ್ ಎವರ್. ಲೂಯಿಸಾ ಇಸ್ ನೌ ಸಾಫ್ಟೆಂಡ್ ಆ್ಯಂಡ್ ಆಸ್ಕ್ಡ್ ಸ್ಟೀಫನ್ ವಾಟ್ ಹಿ ವಿಲ್ ಡೂ. ಓಕೆ, ವಾಟ್ ಯು ವಿಲ್ ಡೂ ನೌ, ಈಗೇನು ಮಾಡ್ತೀಯಪ್ಪ? ಹಿ ಟೆಲ್ಸ್ that when he has finished off his work, he must quit the town. ಸ್ವಲ್ಪ ಕೆಲಸ ಬಾಕಿ ಇದೆ ಫ್ಯಾಕ್ಟ್ರಿಲಿ. ಆಫ್ಟರ್ ಫಿನಿಶಿಂಗ್ ದ ವರ್ಕ್ ಅಟ್ ದ ಫ್ಯಾಕ್ಟ್ರಿ ಮಿಲ್, ಐ ವಿಲ್ ಲೀವ್ ದ ಟೌನ್, ಹಿಸ್ ವರ್ಕ್ ಆ್ಯಂಡ್ ಕ್ವಿಟ್ ದ ಟೌನ್. ಕೆಲಸ ಮುಗಿಸಿ ಐ ಕ್ವಿಟ್ ದ ಟೌನ್, ಊರು ಬಿಡ್ತೀನಿ, ಆ್ಯಂಡ್ ಟ್ರೈ ಅನದರ್. ಫಾರ್ಚೂನ್ ಆರ್ ಮಿಸ್ ಫಾರ್ಚೂನ್, ಅದೃಷ್ಟನ ದುರಾದೃಷ್ಟನ, ಎ ಮ್ಯಾನ್ ಕ್ಯಾನ್ ಬಟ್ ಟ್ರೈ. ಒಬ್ಬ ಮನುಷ್ಯ
ಒನ್ ಶುಡ್ ಟ್ರೈ, ಗಂಡಸು ಟ್ರೈ ಮಾಡ್ತಾ ಇರಬೇಕು. ನಥಿಂಗ್ ಕ್ಯಾನ್ ಬಿ ಡನ್ ವಿತೌಟ್ ಟ್ರೈಯಿಂಗ್. ಪ್ರಯತ್ನ ಪಡದೆ ಏನೂ ಮಾಡೋಕ್ಕಾಗಲ್ಲ. ಆಗದು ಎಂದು, ಕೈಲಾಗದು ಎಂದು ಕೈಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ. ಎಕ್ಸೆಪ್ಟ್ ಲೈಯಿಂಗ್ ಡೌನ್ ಆ್ಯಂಡ್ ಡೈಯಿಂಗ್. ಒಬ್ಬ ಗಂಡಸಾದವನು ಫಾರ್ಚೂನ್ ಆರ್ ಮಿಸ್ಫಾರ್ಚೂನ್, ಇದಾಗುತ್ತೆ ಅದಾಗುತ್ತೆ, ಅಯ್ಯೋ ನನ್ನ ಅದೃಷ್ಟ, ಅಯ್ಯೋ ನನ್ನ ಹಣೆ ಬರ, ಅಯ್ಯೋ ಹಂಗಾಗ್ಬಿಡ್ತು, ಅಯ್ಯೋ ಅವ್ರ ಕಾರಣ, ಅವರು ಹಿಂಗೆ ಮಾಡಿದ್ರು, ಇವ್ರು ನೋ. ಒನ್ ಶುಡ್ ಟ್ರೈ ಫಾರ್ಚೂನ್ ಆರ್ ಮಿಸ್ಫಾರ್ಚೂನ್ ಎಕ್ಸೆಪ್ಟ್ ಲೈಯಿಂಗ್ ಡೌನ್ ಆ್ಯಂಡ್ ಡೈಯಿಂಗ್. ಮಲ್ಕೊಂಡು ಸಾಯೋದಕ್ಕಿಂತ ಒನ್ ಶುಡ್ ಗೋ ಆನ್ ಟ್ರೈಯಿಂಗ್ ಆ್ಯಂಡ್ ಟ್ರೈಯಿಂಗ್ ಆ್ಯಂಡ್ ಟ್ರೈಯಿಂಗ್. ಏನಾರು ಮಾಡುತ್ತಿರುತ್ತಮ್ಮ, ಸುಮ್ಮನಿರಬೇಡ. ಅದು ಓಡಿ ಇದು ಬಿಡಿ, ಅದು ಚಚ್ಚು ಇದು ಕೊಟ್ಟು ಏನಾರು ಮಾಡುತ್ತಿರುತ್ತಮ್ಮ, ಸುಮ್ಮನಿರಬೇಡ. ಸತ್ತಂಗೆ ಬದುಕಬಾರ್ದಷ್ಟೆ. She asked him now he will travel. She asked him how he will travel. ಹೇಗೆ ಪ್ರಯಾಣ ಮಾಡ್ತೀಯಾ? He replies that on foot. Lisa opens her purse and takes out a note and lays it on the table. ಪರ್ಸ್ ತೆಗೆದು ಟೇಬಲ್ ಮೇಲೆ ಇಡ್ತಾಳೆ. and requests Rachel to entreat him to accept her. She requests Rachel to entreat him to accept the purse. Rachel wishes blessings for her tenderness for Stephen. ಸ್ಟೀಫನ್ ಬಗ್ಗೆ ಇಷ್ಟೊಂದು ನೀವು ಪ್ರೀತಿ ಇಟ್ಕೊಂಡಿದ್ದೀರಾ ಅಲ್ಲ ಅಂತ ಶಿ ವಿಶಸ್ ಹರ್ ಬ್ಲೆಸ್ಸಿಂಗ್ಸ್. ಅವಳಿಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತಾಳೆ. ಬಟ್ ಡಿನೈಸ್ ಟು ಕನ್ವಿನ್ಸ್ ಹಿಮ್ ಟು ಆಕ್ಸೆಪ್ಟ್ ಇಟ್. ಅದನ್ನು ಆಕ್ಸೆಪ್ಟ್ ಮಾಡ್ಕೊ ಅಂತ ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಫಾರ್ ಹಿಮ್ ಟು ನೋ ಹಿಸ್ ಹಾರ್ಟ್ ಆ್ಯಂಡ್ ವಾಟ್ ಈಸ್ ರೈಟ್ ಅಕಾರ್ಡಿಂಗ್ ಟು ಇಟ್. ಅವನಿಗೆ ಬಿಟ್ಟಿದ್ದು. ಹೀ ಶುಡ್ ನೋ ಹಿಸ್ ಹಾರ್ಟ್ ಆ್ಯಂಡ್ ಇಟ್ ಈಸ್ ಲೆಫ್ಟ್ ಟು ಹಿಮ್ ಟು ಡೂ ವಾಟ್ ಈಸ್ ರೈಟ್ ಅಕಾರ್ಡಿಂಗ್ ಟು ಹಿಸ್ ಹಾರ್ಟ್. ಎಲ್ಲರಿಗೂ ಒಳಗಡೆ ಒಂದು ಕಾನ್ಷಿಯಸ್ನೆಸ್ ಇದೆ, ಕಾನ್ಷಿಯಸ್ ಇದೆ, ಕನ್ಸೈನ್ಸ್ ಅಲ್ಲ. ಕನ್ಸೈನ್ಸ್ ಬೇರೆ, ಕಾನ್ಷಿಯಸ್ ಬೇರೆ. ಅಂತ ಪ್ರಜ್ಞೆ, ಹಾರ್ಟ್. ಎವ್ರಿ ಒನ್ ಈಸ್ ಬಾರ್ನ್ ವಿತ್ ದಟ್ ಕಾನ್ಷಿಯಸ್ನೆಸ್. ಸೊ he should listen to the word of that consciousness and he should accept it if it tells him to accept it. If it is right to accept, it is right. If it is right for him to accept it. Lisa looks both in incredulous and frightened sympathy towards him. ಅವನ ಕಡೆಗೆ ಒಂದು ಇನ್ಕ್ರೆಡ್ಯುಲಸ್ ಸಿಂಪತಿಯಿಂದ ಅವಳು ನೋಡ್ತಾಳೆ. And the self-command of that man who had been so plain and steady through the late interview has lost his composure in a moment and then stands with his hand before his face. In the last interview he was so self-restrained, self-commanded. ಕಳೆದ ಸಂದರ್ಭದಲ್ಲಿ ಅವಳ ಮನೆಯಲ್ಲಿದ್ದಾಗ ಆತ ಹಿ ವಾಸ್ ಸೋ ಫುಲ್ ಆಫ್ ಸೆಲ್ಫ್ ರೆಸ್ಟ್ರೈಂಟ್, ಸ್ವನಿಯಂತ್ರಣದಲ್ಲಿದ್ದ. ನೌ ಹಿ ಹ್ಯಾಸ್ ಲಾಸ್ಟ್ ದಿಸ್ ಕಂಪೋಸರ್ ಫಾರ್ ಎ ಮೊಮೆಂಟ್. ಒಂದು ಕ್ಷಣದಲ್ಲಿ ಅವಳು ಸಹಾಯ ಮಾಡಿದಾಗ ಆ ಕಂಪೋಸರ್, ಆ ಒಂದು ಸಮಾಧಾನ ಚಿತ್ತತೆಯನ್ನು ಕಳ್ಕೊಂಡ್ಬಿಡ್ತಾನೆ. ಒಂದು ಕ್ಷಣ ಅಷ್ಟೇ. ದೆನ್ ಸ್ಟ್ಯಾಂಡ್ಸ್ ವಿತ್ ಹಿಸ್ ಹ್ಯಾಂಡ್ ಬಿಫೋರ್ ಹಿಸ್ ಫೇಸ್. ತನ್ನ ಕೈಗಳಿಂದ ಮುಖವನ್ನು ಮುಚ್ಕೊಳ್ತಾನೆ. ಹಿ ಸ್ಟ್ರೆಚಸ್ ಔಟ್ ಹರ್ಸ್. ಶಿ ಸ್ಟ್ರೆಚಸ್ ಔಟ್ ಹರ್ಸ್. ಅವನು ಹಾಗೆ ನಿಂತ್ಕೊಂಡಾಗ ಅವಳು ಅವನ ಕೈಯನ್ನು ಮುಟ್ಲಿಕ್ಕೆ ಟ್ರೈ ಮಾಡ್ತಾಳೆ. ಆಸ್ ಇಫ್ ಶಿ ವಿಲ್ ಹ್ಯಾವ್ ಟಚ್ಡ್ ಹಿಮ್, ದೆನ್ ಚೆಕ್ಸ್ ಹರ್ ಸೆಲ್ಫ್ ಆ್ಯಂಡ್ ರಿಮೇನ್ಸ್ ಸ್ಟಿಲ್. ತಕ್ಷಣ ಶಿ ಚೆಕ್ಸ್ ಹರ್ ಸೆಲ್ಫ್. ತನ್ನ ಕಂಟ್ರೋಲ್ ಮಾಡ್ಕೊಳ್ತಾಳೆ. ಎಲ್ಲಿದ್ದಾಳೋ ಹಾಗೆ ಅಲ್ಲಿ ನಿಂತ್ಕೋತಾಳೆ ಲೂಯಿಸಾ. Stephen tells that not even Rachel can make such a kind of offering by any kinder words. ನೀವು ಇಷ್ಟು ಕೈಂಡಾಗಿ, ಇಷ್ಟು ಕೈಂಡರ್ ವರ್ಡ್ಸಲ್ಲಿ ನನಗಿದನ್ನು ಆಫರ್ ಮಾಡ್ತಿದ್ದೀರಾ? ಈವನ್ ರಚೆಲ್ ಕೂಡ ಇಷ್ಟು ಕೈಂಡಾಗಿ ನನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌ ಕೈಂಡ್ ಯು ಆರ್. ಇಟ್ ಶೋಸ್ ದಟ್ ಹಿ ಈಸ್ ನಾಟ್ ಎ ಮ್ಯಾನ್ ವಿತೌಟ್ ರೀಸನ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. He will take £2 on condition that he will borrow it for it to pay back.
And Stephen tells that not even Rachel can make such a kind offering by any kind of words. It shows that he is not a man. ಅವಳು ಅಷ್ಟು ಕೈಂಡಾಗಿ ಅವನಿಗೆ ಆಫರ್ ಮಾಡ್ತಿದ್ದಾಳೆ ಅಂತಂದರೆ ದಟ್ ಮೀನ್ಸ್ ದಟ್ ಲೇಡಿ ಶಿ ಹ್ಯಾಸ್ ಕಮ್ ಟು ಹಿಸ್ ಹೌಸ್, ದ ಡೋರ್ ಆಫ್ ಹಿಸ್ ಹೌಸ್ ಆನ್ ಅವರ್ ಓನ್ ಆ್ಯಂಡ್ ಆಫರಿಂಗ್ ಸಚ್ ಎ ಹೆಲ್ಪ್, ಗ್ರೇಟ್ ಹೆಲ್ಪ್. Who is in need of help? Who is rejected by the entire class? That means what? He is not a man without reason and gratitude. ಅವನು ಅವಿವೇಕಿ ಅಲ್ಲ, ಗ್ರ್ಯಾಟಿಟ್ಯೂಡ್ ಕೃತಜ್ಞ ಅಲ್ಲ, ಕೃತಜ್ಞತೆ ಇರುವಂಥ ಮನುಷ್ಯ ಒಳ್ಳೆಯವನು ಅಂತಾನೆ. ಇಂಥ ಲೇಡಿ ಒಂದು ಸಹಾಯ ಮಾಡಬೇಕು ಅಂದರೆ ಹಿ ವಿಲ್ ಟೇಕ್ 2 pound ಆನ್ ಕಂಡೀಷನ್. ನೀವು ಇಷ್ಟು ಸಹಾಯ ಮಾಡ್ತಿದ್ದೀರಿ, ಅದರಿಂದ ನಿಮಗೆ ಗೌರವ ಕೊಟ್ಟು ನಾನು ಹೇಳ್ತೀನಿ, ತಗೊಳ್ತೀನಿ. ಓನ್ಲಿ 2 pound ಆನ್ ಕಂಡೀಷನ್. ಒಂದು ಕಂಡೀಷನ್, ಷರತ್ತು ಏನದು? ದಟ್ ಹಿ ವಿಲ್ ಬಾರೋ ಇಟ್ ಫಾರ್ ಇಟ್ ಟು ಪೇ ಬ್ಯಾಕ್. ಅದನ್ನು ತಗೊಳ್ತೀನಿ, ಬಟ್ ಪೇ ಬ್ಯಾಕ್, ಸಾಲದ ಥರ ವಾಪಸ್ ಕೊಡ್ತೀನಿ ನಾನು. ಇಟ್ ವಿಲ್ ಬಿ ದ ಸ್ವೀಟೆಸ್ಟ್ ವರ್ಕ್ ಆ್ಯಸ್ ಎವರ್ ಹಿ ಹ್ಯಾಸ್ ಡನ್. ಸ್ವೀಟೆಸ್ಟ್ ವರ್ಕ್, ಅವನ ಜೀವನದಲ್ಲಿ ಅವ್ನು ಮಾಡುವಂಥ ಅತ್ಯಂತ ಖುಷಿಯ ಕೆಲಸ ಇದು, ಅವಳ ಹತ್ರ ಸಾಲ ತೊಗೊಂಡು ವಾಪಸ್ ಕೊಡೋದು. ಟು ಎಕ್ನಾಲೇಜ್ ಒನ್ಸ್ ಮೋರ್ ಇಸ್ ಲಾಸ್ಟಿಂಗ್ ಥ್ಯಾಂಕ್ಸ್ಫುಲ್ನೆಸ್ ಫಾರ್ ದಟ್ ಪ್ರೆಸೆಂಟ್ ಆ್ಯಕ್ಷನ್. ಒಂದು ಸಾರಿಗೆ ಥ್ಯಾಂಕ್ಸ್ ಹೇಳ್ತಾನೆ, ಅದು ನನ್ನ ಜೀವನದ ಅತ್ಯಂತ ಖುಷಿಯ ಕೆಲಸ ಅಂತ ಹೇಳ್ತಾನೆ. ಲೂಯಿಸಾ ಸಬ್ಸ್ಟಿಟ್ಯೂಟ್ಸ್ ದ ನೋಟ್ ವಿತ್ 2 pound. ಲೂಯಿಸಾ ಪರ್ಸನ್ನೇ ಕೊಟ್ಟಿದ್ದು, ನಾವು ಒಂದು ನೋಟ್ ಕೊಟ್ಟಿದ್ದು, ಈಗ ಶಿ ಸಬ್ಸ್ಟಿಟ್ಯೂಟ್ ದ ನೋಟ್ ವಿತ್ 2 pound, 2 pound ಕೊಡ್ತಾಳೆ. ಹಿ ಇಸ್ ನೈದರ್ ಕೋರ್ಟ್ಲಿ ನಾರ್ ಹ್ಯಾಂಡ್ಸಮ್. ಅವನೇನು ಕೋರ್ಟ್ಲಿ ಮನಸ್ಸು ಕಲ್ತಿಲ್ಲ, ಹ್ಯಾಂಡ್ಸಮ್ ಅಲ್ಲ, ನಾರ್ ಪಿಕ್ಚರಸ್ಕ್, ಅಂಥ ಪಿಕ್ಚರಸ್ಕ್ ಫಿಗರ್ ಅಲ್ಲ ಇನ್ ಎನಿ ರೆಸ್ಪೆಕ್ಟ್. ಯಟ್ ಈಸ್ ಮ್ಯಾನರ್ ಆಫ್ ಅಕ್ಸೆಪ್ಟಿಂಗ್ ಇಟ್. ಆದರೂ ಅದು ಅವನದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದ ಮ್ಯಾನರ್ ಇದೆಯಲ್ಲ, ಆ್ಯಂಡ್ ಆಫ್ ಎಕ್ಸ್ಪ್ರೆಸಿಂಗ್ ಇಸ್ ಥ್ಯಾಂಕ್ಸ್, ನನ್ನ ಥ್ಯಾಂಕ್ಸ್ ಹೇಳಿದ ರೀತಿ ಇದೆಯಲ್ಲ, ವಿತೌಟ್ ಮೋರ್ ವರ್ಡ್ಸ್ ಹ್ಯಾಸ್ ಎ ಗ್ರೇಸ್ ಇನ್ ಇಟ್ ದ್ಯಾನ್ ದಟ್ ಲಾರ್ಡ್ ಚೆಸ್ಟರ್ಫೀಲ್ಡ್ ಕುಡ್ ನಾಟ್ ಹ್ಯಾವ್ ಟಾಟ್ ಇಸ್ ಸನ್ ಇನ್ ಎ ಸೆಂಚುರಿ. ಲಾರ್ಡ್ ಚೆಸ್ಟರ್ಟನ್ ತನ್ನ ಮಗನಿಗೆ ಒಂದು ಸೆಂಚುರಿ ಟೈಮ್ ತೊಗೊಂಡು ಈ ಥರ ಥ್ಯಾಂಕ್ಸ್ ಹೇಳಬೇಕು, ಈ ಥರ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಮನಸ್ಸು ಕಲ್ಸೋಕ್ಕಾಗಲ್ಲ. ಅಷ್ಟು ಕೋರ್ಟ್ಲಿಯಾಗಿ ಅವನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಆ್ಯಂಡ್ ಥ್ಯಾಂಕ್ಸ್ ಹೇಳ್ತಾನೆ. ದೆನ್ ಟಾಮ್ ವಾಂಟ್ಸ್ ಟು ಸ್ಪೀಕ್ ಟು ಸ್ಟೀಫನ್ ಎ ಮೊಮೆಂಟ್ ಆ್ಯಂಡ್ ಸ್ಟೀಫನ್ ಫಾಲೋಸ್ ಹಿಮ್ ಔಟ್. ಟಾಮ್ ವಿಸ್ಪರ್ಸ್ that he can do him a good turn but he should not ask what it is. ಅವನ ಜೊತೆ ಮಾತಾಡಬೇಕು ಅಂದಾಗ ಅವನು ಆಚೆಗೆ ಬರ್ತಾನೆ. ಆಚೆಗಡೆ ಟಾಮ್ ಹೇಳ್ತಾನೆ, ಐ ವಾಂಟ್ ಟು ಡೂ ಹೆಲ್ಪ್ ಯು ಆ್ಯಂಡ್ ಬಟ್ ಯು ಶುಡ್ ನಾಟ್ ಆಸ್ಕ್ ಮಿ ವಾಟ್ ಇಟ್ ಈಸ್, ಇಟ್ ಮೇ ನಾಟ್ ಕಮ್ ಟು ಎನಿಥಿಂಗ್. ಅದು ನನ್ನ ಏನೋ ಪ್ಲ್ಯಾನ್ ಇದೆ, ಅದು ವರ್ಕೌಟ್ ಆಗ್ಬೋದು, ಆಗದೇ ಇರ್ಬೋದು, ಬಟ್ ದೆರ್ ಇಸ್ ನೋ ಹಾರ್ಮ್ ಇನ್ ಇಟ್, ಇನ್ ಟ್ರೈಯಿಂಗ್ ಇಟ್. ಏನೂ ತೊಂದರೆ ಇಲ್ಲ, ಟ್ರೈ ಮಾಡ್ಬೋದು. ಹಿ ಆಸ್ ಹಿಮ್ ವೆನ್ ಹಿ ಈಸ್ ಗೋಯಿಂಗ್ ಟು ಮೂವ್ ಆಫ್, ಯಾವಾಗ ಈ ಊರು ಬಿಡ್ತೀಯಾ? Stephen tells that day is Monday, ಈ ದಿನ ಮಂಡೇ, ಆ್ಯಂಡ್ he will leave on Friday or Saturday night ಹೊರಡ್ತೀನಿ. Tom tells him just to hang about the bank an hour after his work of night. ಆಯಿತು, ಬ್ಯಾಂಕಲ್ಲಿ 1 ಗಂಟೆ ಆಫ್ಟರ್ ದ ವರ್ಕ್ ಯು ಹ್ಯಾಂಗ್ ಅಬೌಟ್, ಸುತ್ತಾಡು. ಬಿಟ್ವೀನ್ ದಟ್ ಆ್ಯಂಡ್ ಈಸ್ ಗೋಯಿಂಗ್ ಅವೇ, ನೀನು ಹೋಗುವ ಮುನ್ನ, ಇವತ್ತಿಂದ ಹೋಗೋ ದಿನವರೆಗೆ. ಆ್ಯಂಡ್ ಯು ವಿಲ್ ಹ್ಯಾವ್ ಎ ನೋಟ್ ಆರ್ ಎ ಮೆಸೇಜ್ ಫಾರ್ ಹಿಮ್. ನೀನನ್ನು ಸಿಕ್ಕಿದ್ರೂ ಕೂಡ ನೀನನ್ನು ಮಾತಾಡಿಸ್ಬಾರ್ದು. ಅಂಥದ್ದೇನಾದ್ರು ನಿನಗೆ ಕೆಲಸ ಕೊಡೋಂಥದ್ದಿದ್ದರೆ ನಾನು ಐ ಜಸ್ಟ್ ಸೆಂಡ್ ಎ ನೋಟ್ ಆರ್ ಮೆಸೇಜ್. ಆ ಪೋರ್ಟರ್ನ ನೋಡಿದ್ಯಲ್ಲ ನೀನು, ಐ ವಿಲ್ ಟೆಲ್ ಇಸ್, ಅವ್ನು ನೋಡಿದ್ಯಲ್ಲ, ಅವನ ಮೂಲಕ ಮೆಸೇಜ್ ಕಳಿಸ್ತೀನಿ. ಅವ್ನು ಸಿಕ್ಕರೂ ಕೂಡ ನೀವು ಮಾತಾಡಬಾರ್ದು, ಅವನ ಜೊತೆ ಏನೂ ಮಾತಾಡಬಾರ್ದು. ಆ್ಯಂಡ್ ಆಫ್ಟರ್ ಗೋಯಿಂಗ್ ಹೋಮ್ ಯು ವಿಲ್ ಟೆಲ್ ಇಸ್ ಸಿಸ್ಟರ್, ಆ್ಯಂಡ್ ಇಫ್ ಶಿ ಅಗ್ರೀಸ್ ಹಿಸ್ ವ್ಯೂ, ವಾಟ್ ಹಿ ಹ್ಯಾಸ್ ಇನ್ ಹಿಸ್ ವ್ಯೂ, ಅವನಲ್ಲಿ ಏನಿದೆ ಮನಸ್ಸಲ್ಲಿ ಅವನ ಕೆಲಸದ ಬಗ್ಗೆ ಅಂತ ಅವನ್ನ ಹೇಳಿದಾಗ ಅವನ ತಂಗಿ ಒಪ್ಕೊಂಡ್ರೆ, ಶಿ ವಿಲ್ ಅಪ್ರೂವ್, ಅವಳು ಅಪ್ರೂವ್ ಮಾಡಿದ್ರೆ ಆಮೇಲೆ ನಾನು ನಿನಗೆ ಪ್ಲ್ಯಾನ್ ಹೇಳ್ತೀನಿ. ನಿನ್ನ ಕೆಲಸ ಇಷ್ಟೇ, ನಾಳೆಯಿಂದ ನೀನು ಹೋಗೋ ತನಕ ಬ್ಯಾಂಕನ್ನು ರಾತ್ರಿ ಹೊತ್ತು ಒಂದು 3 hours ವಾಚ್ ಮಾಡಬೇಕು. ಸ್ಟೀಫನ್ ಅಗ್ರೀಸ್ ಟು ಡೂ ದ್ಯಾಟ್ ಆ್ಯಂಡ್ ಟಾಮ್ ಲೀವ್ಸ್ ವಿತ್ ಲೂಯಿಸಾ. ಮಿಸಸ್ ಪೆಗ್ಲರ್ ಈಸ್ ಇನ್ ಎ ಸ್ಟೇಟ್ ಆಫ್ ಇನ್ಎಕ್ಸ್ಪ್ರೆಸಿಬಲ್ ಅಡ್ಮಿರೇಷನ್ ಫಾರ್ ಮಿಸಸ್ ಬೌಂಡಬಿ. ಅದು ಹೇಳಿದ ಮೇಲೆ ಲೂಯಿಸಾನ ಕರಿತಾನೆ, ಅವಳು ಆಚೆ ಬರ್ತಾಳೆ, ಅವ್ನ ಮನೆಗೆ ಹೊರಡ್ತಾರೆ ಲೂಯಿಸಾ ಮತ್ತು ಟಾಮ್. ಮಿಸಸ್ ಪೆಗ್ಲರ್ ಶಿ ಈಸ್ ಇನ್ ಎ ಸ್ಟೇಟ್ ಆಫ್ ಇನ್ಎಕ್ಸ್ಪ್ರೆಸಿಬಲ್ ಅಡ್ಮಿರೇಷನ್ ಫಾರ್ ಮಿಸಸ್ ಬೌಂಡಬಿ. ಮಿಸಸ್ ಬೌಂಡಬಿ ಬಗ್ಗೆ ಅವಳಿಗೆ ಹೇಳೋಕ್ಕಾಗ್ದಿರಷ್ಟು ಮೆಚ್ಚುಗೆ. ರಚೇಲ್ ಆ್ಯಂಡ್ ಸ್ಟೀಫನ್ ಎಸ್ಕಾರ್ಟ್ ಹರ್ ಟು ದ ಡೋರ್ ಆಫ್ ದ ಟ್ರಾವೆಲರ್ಸ್ ಕಾಫಿ ಹೌಸ್ಗೆ ಅವಳನ್ನ ಬಿಟ್ಬಿಟ್ಟು ಬರ್ತಾರೆ. ರೆಚೆಲ್ ಟೇಕ್ಸ್ ಲೀವ್ ಆಫ್ ಸ್ಟೀಫನ್ ವಿಶಿಂಗ್ ಹಿಮ್ ಆಲ್ ದ ಬ್ಲೆಸಸ್. ಅವನಿಗೆಲ್ಲ ದೇವರ ಆಶೀರ್ವಾದನ ಕೋರಿ ಅವನಿಗೆ ಆಲ್ ದ ಬ್ಲೆಸಸ್ ಹೇಳಿ ಅವಳು ಹೊರಡ್ತಾಳೆ. ಶಿ ಟೇಕ್ಸ್ ಲೀವ್ ಆಫ್ ಹಿಮ್. ಸ್ಟೀಫನ್ ವರ್ಕ್ಸ್ ಆನ್ ದ 2 days. ಸ್ಟೀಫನ್ ಹೀಗೆ 2
ದಿನ ಕೆಲಸ ಮಾಡ್ತಾನೆ. ಆನ್ ಈಚ್ ಆಫ್ ದ 2 nights he overstays his hour in the street outside the bank. 2 ರಾತ್ರಿ ಅವನು ಕೆಲಸ ಮುಗಿದ್ಮೇಲೆ ಹಿ ಓವರ್ಸ್ಟೇಸ್ ಅರೌಂಡ್ ದ ಬ್ಯಾಂಕ್, ಬೀದಿಯಲ್ಲಿ ಬ್ಯಾಂಕ್ ಬಳಿ ಕೂತ್ಕೊಳ್ತಾನೆ. ಆ್ಯಂಡ್ ನಥಿಂಗ್ ಹ್ಯಾಪನ್ಸ್ ದೇರ್, ಏನೂ ಆಗಲಿಲ್ಲ. ಗುಡ್ ಆರ್ ಬ್ಯಾಡ್, ಒಳ್ಳೇದಿಲ್ಲ ಕೆಟ್ಟದ್ದು ಇಲ್ಲ. ಹಿ ವೇಟ್ಸ್ ಫುಲ್ 2 hours ಆನ್ ದ 3rd and last night, ಕೊನೆ ದಿನ ಫುಲ್ 2 hours ವೆಯ್ಟ್ ಮಾಡ್ತಾನೆ. ಹಿ ಈಸ್ ಸೀನ್ ಬೈ ಮಿಸಸ್ ಪಾಸಿಟ್. ಆ ದಿನ ಮಿಸಸ್ ಪಾಸಿಟ್ ನೋಡ್ತಾಳೆ ಆ್ಯಂಡ್ ಫ್ರಮ್ ದ ಫಸ್ಟ್ ಫ್ಲೋರ್ ವಿಂಡೋ ಆ್ಯಂಡ್ ಶಿ ಟೆಲ್ಸ್ ಇಟ್ ಟು ದ ಪೋರ್ಟರ್ ಆ್ಯಂಡ್ ಪೋರ್ಟರ್ ಆಲ್ಸೋ ಕಮ್ಸ್ ಆ್ಯಂಡ್ he comes to the door and watches him and he thinks that he will speak to him, but he will not speak to him. He begins to have an uncomfortable sensation upon of him being for the time a disreputable character. ಈ ಸಮಯದಲ್ಲಿ ಅವನು ಯಾವತ್ತೂ ಈ ರೀತಿ ಅವನಿಗೆ ಅನಿಸಿರ್ಲಿಲ್ಲ. ಈ ರೀತಿ ಕುತ್ಕೊಳ್ಳೋದು ಕತ್ಲಾದ್ಮೇಲೆ ಒಂದು ಬ್ಯಾಂಕ್ ಮುಂದೆ ಯಾರು ಬಂದು ನೋಡೋದು ಒಂದು ರೀತಿ ಡಿಸ್ರೆಪ್ಯುಟೇಬಲ್ ಕ್ಯಾರೆಕ್ಟರ್, ಒಂದು ಅಪಕೀರ್ತಿಯ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿಗೆ ಅಂತ ಅನಿಸುತ್ತೆ ಅವನಿಗೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ 2 hours he goes away at a quick pace with much relief. ಆಮೇಲೆ ವೇಗವಾಗಿ ಕೆಲಸ ಅಲ್ಲಿ ಕುತ್ಕೊಳ್ಳೋ ಕೆಲಸ ಮುಗಿದ್ಮೇಲೆ ವೇಗವಾಗಿ ಸದ್ಯ ರಿಲೀಫ್ ಇವತ್ತು ಮುಗಿತಲ್ಲ ಅಂತ ಹೊರಡ್ತಾನೆ. ಹಿ ಲೀವ್ಸ್ ದ ಟೌನ್ ಬೇರ್ಲಿ ಅಟ್ ದ ಡೇ ಬ್ರೇಕ್. ಬೆಳಗಿನ ಜಾವನೆ, ಇನ್ನೂ ಡೇ ಬ್ರೇಕ್ ಆಗಿಲ್ಲ, 3 ಗಂಟೆ ಸಮಯದಲ್ಲೇ ಎದ್ದು ಹೊರಡ್ತಾನೆ. ಹಿ ಅಬ್ಸರ್ವ್ಸ್ ದ ಟೌನ್, ಇಟ್ಸ್ ಪೀಪಲ್, ಎವ್ರಿಥಿಂಗ್ ಲುಕ್ಸ್ ವೇನ್ ಅಟ್ ದಟ್ ಆರ್. ಈವನ್ ದ ಕಮಿಂಗ್ ಸನ್ ಮೇಕ್ಸ್ ಬಟ್ ಎ ಪೇಲ್ ವೇಟ್ ಇನ್ ದ ಸ್ಕೈ ಲೈಕ್ ಎ ಸ್ಯಾಡ್ ಸಿ. ಇಡೀ ನಗರ, ಊರು ಎಲ್ಲ ಎವ್ರಿಥಿಂಗ್ ಲುಕ್ಸ್ ವೇನ್, ಎಲ್ಲ ವ್ಯರ್ಥ ಅನಿಸ್ಬಿಡುತ್ತೆ ಅವನಿಗೆ. ಈವನ್ ದ ಕಮಿಂಗ್ ಸನ್ ಮೇಕ್ಸ್ ಬಟ್ ಎ ಪೇಲ್ ವೇಸ್ಟ್ ಇನ್ ದ ಸ್ಕೈ. ಆ ಸೂರ್ಯ ಕೂಡ ಈಸ್ ಎ ಪೇಲ್ ವೇಸ್ಟ್ ಅನಿಸ್ಬಿಡುತ್ತೆ ಅವನಿಗೆ, ಲೈಕ್ ಸ್ಯಾಡ್ ಸಿ. ಆ ದುಃಖ ಸಮುದ್ರದ ಹಾಗೆ ಕಾಣಿಸುತ್ತೆ. ನಮ್ಮ ಮನಸ್ಸು ಹೇಗಿರುತ್ತೆ, ಇಡೀ ವಾತಾವರಣ, ಜನ, ಪ್ರಕೃತಿ ಹಾಗೆ ಕಾಣುತ್ತೆ. ಅವರ್ ಮೂಡ್ ಪರ್ಸೀವ್ಸ್ ದ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್, ಎಕ್ಸ್ಟರ್ನಲ್ people, external environment in its own way. At the top of the hill he looks back and feels it so strange to have lived to his time of life and yet to be beginning like a boy this summer morning. ಆ ಊರಿನಲ್ಲಿ ಇಡೀ ಜೀವನ ಹುಟ್ಟಿ ಬೆಳೆದು ಕಾಲ ಕಳೆದು ಕೆಲಸ ಮಾಡಿ ಈಗ he has lived to his time of life. ತನ್ನ ಜೀವನದ ಬಹುಮುಖ್ಯ ಸಮಯವನ್ನು ಅಲ್ಲಿ ಕಳೆದಿದ್ದಾನೆ. yet to be beginning like a boy this summer morning. Now he is leaving the town and he has to start his life, begin his life like a boy in the summer morning, with these musings in his mind and his bundle under his arm and the trees over him. ಈ ಆಲೋಚನೆಗಳೊಂದಿಗೆ ಕಂಕ್ಳಲ್ಲಿ ಬಂಡಲ್ ಇಟ್ಕೊಂಡು ಮರದ ಮೇಲ್ಗಡೆ ಮರಗಳಿದೆ, ವಿಸ್ಪರಿಂಗ್, ಆ ಮರಗಳು ಮಾತಾಡ್ತಿರೋ ಹಾಗೆ ಅನಿಸುತ್ತೆ. ದಟ್ ಹಿ ಲೆಫ್ಟ್ ಎ ಟ್ರೂ ಆ್ಯಂಡ್ ಲವಿಂಗ್ ಹಾರ್ಟ್ ಬಿಹೈಂಡ್ ದ ಲೀವ್ಸ್ ಆಫ್ ಕಾಕ್ಟೌನ್. ಹಿ ಲೀವ್ಸ್ ಕಾಕ್ಟೌನ್. ಮರಗಳು ಹೇಳ್ತಾ ಇದೆ, ಯು ಆರ್ ಲೀವಿಂಗ್ ಎ ಟ್ರೂ ಲವಿಂಗ್ ಹಾರ್ಟ್ ಬಿಹೈಂಡ್ ಮೈ ಮ್ಯಾನ್ ಅಂತ ಹೇಳ್ತಾರೆ ಹಾಗೆ ಅನಿಸ್ತಿದೆ. ಲಿಸನಿಂಗ್ ಟು ದೇರ್ ಸೌಂಡ್ ವಿಸ್ಪರಿಂಗ್, ಹಿ ಲೀವ್ಸ್ ಕಾಕ್ಟೌನ್. In this way, in this chapter, we come to know about Louisa's help to Stephen and Tom's assignment of work to Stephen and Stephen leaving the cocktown with a sad heart. ಟಾಮ್ ಅವನಿಗೆ ಕೆಲಸ ಏನು ಹೇಳ್ದ, ಮುಂದೆ ಅದರ ಪರಿಣಾಮ ಏನಾಯಿತು ಅಂತ ಮುಂದಿನ ಚಾಪ್ಟರ್ಲಿ ನೋಡೋಣ. If you have any doubt or question, please post in the comment box. Take care. Bye.